Indians, they block the road here also. Indians, they block the road everywhere. ನೋಡಿ ಇವಾಗ ಬೆಂಗಳೂರಲ್ಲಿ ಹೆಂಗಾಗುತ್ತೋ ಅದೇ ತರ ಇಲ್ಲೂ ಆಗ್ತಾ ಇದೆ. ಅಮೆರಿಕಕ್ಕೆ ಬಂದಿದೀವಿ ಅಂತ ನಮ್ಗಂತ ಅನಿಸ್ತಾನೆ ಇಲ್ಲ. ಅನಿಸ್ತಾ ಇದೆಯಾ? ಅಣ್ಣ ಏನಿದು ಕಲ್ಲಂಗಡಿನಾ ಅಣ್ಣ ರೋಡ್ ಎಂಡ್ ಆಯ್ತು. ಹಸಿಮೆಣಸಿನಕಾಯಿ ಈ ಲೆವೆಲ್ಗೆ ಇಟ್ಟವ್ರೆ. ಅಲ್ಲ ಲಾಕೋರ್ ನೋಡಿ ಡಾಲರ್ ಅಂತ ಬರ್ತಾವೆ ಎಲ್ಲ ರೂಪಾಯಲ್ಲಿ ಇರುತ್ತಲ್ಲ ಡಾಲರ್ ಅಂತ ಇದೆ. ಏನಿದು ಡೌಟ್ ಬೆಳ್ಳುಳ್ಳಿ ಈರುಳ್ಳಿ ಸೀರೆ ಅಂಗಡಿ ಇದೇನಿದು ಚೋರ್ ಬಜಾರ್ ಅಲ್ವಾ ಇದು? ಚೋರ್ ಬಜಾರ್. ಆನಿಯನ್ ಕುಲ್ಚಾ, ಬೆಂಡಿ ಫ್ರೈ, ಪನ್ನೀರ್ ಟಿಕ್ಕಾ ಮಸಾಲ ಅದೇ ಅಲ್ವಾ ಇದು? ಚಿಕನ್ 65, ಚಿಕನ್ ಬೋನಾ, ಚಿಕನ್ ಬಿರಿಯಾನಿ, ಕರ್ಡ್, ರೈತಾ, ನೋ ಮ್ಯಾನ್ ದಿಸ್ ಇಸ್ ವಾಟರ್. ರಘು ಅವರೇ, ಸಂಜೆಯಿಂದ ಈ ಒಂದು ಈ ಇಂಡಿಯನ್ ಸ್ಟ್ರೀಟಲ್ಲಿ ಓಡಾಡಿದ್ಮೇಲೆ ನನ್ನ ಮನಸ್ಸಲ್ಲಿ ನಮ್ಮಲ್ಲಿ ಕಾಡ್ತಾ ಇರೋ ಒಂದು ಪ್ರಶ್ನೆ ಏನಂದರೆ, ಎಲ್ಲ ರೋಡ್ಗಿಂತ ಈ ರೋಡಲ್ಲಿ, ಈ ರಸ್ತೆಯಲ್ಲಿ ಅತಿ ಹೆಚ್ಚು ಕಸದ ತೊಟ್ಟಿಗಳಿದೆಯಲ್ಲ, ಕಾರಣ ಏನು? ನೋಡಿ ಪ್ರಫುಲ್ ಅವರೇ, ಮುಖ್ಯವಾಗಿ ಇದು ಇಂಡಿಯನ್ ಸ್ಟ್ರೀಟ್ ಅಂದರೆ ನಮ್ಮ ಜನ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಯಿದೆ. ಎಲ್ಲ ಭಾರತೀಯರಿಗೆ ಅವಮಾನ ಮಾಡ್ಬಿಟ್ರಲ್ಲ. ಭಾರತೀಯರಿಗೆ ಅವಮಾನ ಅಂತಲ್ಲ, ನಮ್ಮ ಕಲ್ಚರ್ ಹಾಗೆ. ಜನ ಎಲ್ಲೋದ್ರೂ ಕಸನ ಕೂಡಿರ್ತಾರೆ, ಕಸದಿಂದ ರಸ ಅಂತ. ಕಸದಿಂದ ರಸ ಇದ್ದಂಗೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಯೂಶಲಿ ಪ್ರತಿ ಸ್ಟ್ರೀಟ್ನಲ್ಲೂ 1 ಗಂಟೆಗೆ ಬಂದ್ಬಿಟ್ಟು ಕಸ ತೆಗಿತಾರೆ. ಇಲ್ಲಿ ಒಂದು ಅರ್ಧ ಗಂಟೆ 10 ನಿಮಿಷಕ್ಕೂ ಬಂದ್ಬಿಟ್ಟು ಕಸ ತೆಗಿತಾರೆ. ಅಂದರೆ ಯು ಮೀನ್ ಟು ಸೇ ಲೈಕ್ ದೇ ಆರ್ ವೆರಿ ಫ್ರೀಕ್ವೆಂಟ್, ಲೈಕ್ ದ ಪೀಪಲ್ ಫ್ರಮ್ ದ ಕಾರ್ಪೊರೇಷನ್. 10 ನಿಮಿಷದ ಮುಂಚೆ ತೆಗೆದೋಗಿದ್ರು, ಆಲ್ರೆಡಿ ಹೆಂಗಾಗ್ಬಿಟ್ಟು. ಹಾಂ ನೋಡಿ. ಸೊ ಇದಕ್ಕಿಂತ ನಿಮಗೆ ಮುಖ್ಯವಾದಂಥ ಎಕ್ಸಾಂಪಲ್ ನಾವು ಯಾವ್ದು ಕೊಡಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಂಗೆ ರೋಡಲ್ಲಿ ಒಂದ್ಸಲಿ ಕ್ಯಾಮ್ರಾ ತೊಗೊಂಡೋದ್ರೆ, ಇವಾಗ ತಾನು 10 ನಿಮಿಷ ಮುಂಚೆ ತೊಗೊಂಡೋದಲ್ಲ, ನೀವೇ ನೋಡಿದ್ರಲ್ಲ. ಹೌದು, ಫುಲ್ಲು ಡಂಪ್ ಆಗಿರುತ್ತೆ. ಬನ್ನಿ ಒಂದ್ಸಲಿ ಹೋಗುವ. ಹೋಗೋಣ ನಡೀರಿ.